ॐ शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः। अथ कृष्णयजुर्वेदीय तैत्तिरीयोपनिषदि आनन्दवल्ली ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः। ॐ यस्माज्जातं जगत्सर्वं यस्मिन्नेव प्रलीयते येनेदं धार्यते चैव तस्मै ज्ञानात्मने नमः। यैरिमे गुरुभिः पूर्वं पदवाक्यप्रमाणतः व्याख्याताः सर्ववेदान्ताः तान् नित्यं प्रणतोऽस्म्यहम्। तैत्तिरीयकसारस्य मयाचार्यप्रसादतः विस्पष्टार्थरुचीनां हि व्याख्येयं सम्प्रणीयते। ॐ सत्यं ज्ञानमनन्तमेकममलं ध्वस्तान्धकारं परं निर्द्वैतं हृदि पद्ममध्यनिलयं निःशेषधीसाक्षिणं वेदान्तोपनिविष्टबोधविषयं प्रत्यक्तया योगिनां भक्त्या तं प्रणिपात्य वेदशिरसो वक्ष्यामि सद्वार्तिकम्। यस्येदं सकलामलेन्दुकिरणप्रख्यैर्यशो रश्मिभिः व्याप्तं यश्च कृपालुतापरवशश्चक्रे हितं दुःखिनां यद्वाणीकुलिशावरुग्णमतयः हेतुर्दिशस्तार्किकाः भक्त्या पूज्यतमं प्रणम्यतमहं तद्भाष्यनीतौ यते। ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ ಮೊಟ್ಟ ಮೊದಲನೆಯ ಅನುವಾಕ, ಮೊಟ್ಟ ಮೊದಲನೆಯ ಮಂತ್ರ ಅದನ್ನು ವಿಚಾರ ಮಾಡ್ತಾ ಇದ್ದೇವೆ. ಇದರಲ್ಲಿ ಮೊಟ್ಟ ಮೊದಲನೇ ಮಂತ್ರ ಯಾವುದು? ಬ್ರಹ್ಮವಿದಾಪ್ನೋತಿ ಪರಂ ಅಂತ ಇದೆಯಲ್ಲ, ಅದು. ಆ ಮಂತ್ರವನ್ನು 2 ಸರಿ ಪಾರಾಯಣ ಮಾಡಿ ನಂತರ ಇವತ್ತಿನ ಭಾಷ್ಯ ಭಾಗದ ಸಂದರ್ಭವನ್ನು ಸ್ವಲ್ಪ ನೋಡಿ ಈ ಭಾಷ್ಯ ಭಾಗವನ್ನು ವಿಚಾರ ಮಾಡೋಣ. ಓಂ ಬ್ರಹ್ಮವಿದಾಪ್ನೋತಿ ಪರಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತೇತಿ. ಓಂ ಬ್ರಹ್ಮವಿದಾಪ್ನೋತಿ ಪರಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್
ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತೇತಿ. ಆ, ಇದರಲ್ಲಿ ಬ್ರಹ್ಮ ವಿತ್ ಆಪ್ನೋತಿ ಪರಮ ಅಂತ ಹೇಳಿದ್ರು. ಅದಕ್ಕೆ ಲಕ್ಷಣಾರ್ಥವಾಗಿ, ಲಕ್ಷಣಾರ್ಥ ಅಂದ್ರೇನು, ಇದು ಯದ್ಯಪಿ ವಿಶೇಷಣವಾಗಿದ್ದರೂ ಕೂಡ ಲಕ್ಷಣಾರ್ಥ ಪ್ರಧಾನವಾದ ವಿಶೇಷಣ ಇದು. ಏನೋ ಬರಿಯ ವಿಶೇಷಣವಲ್ಲ. ಯಾತಕ್ಕೆ ಅಂತಂದ್ರೆ ಬರಿಯ ವಿಶೇಷಣ ಬರೀ ಆ ಸಜಾತೀಯ ವಸ್ತುವಿನಿಂದ ಮಾತ್ರ ಬೇರ್ಪಡಿಸಿ ಹೇಳುತ್ತೆ. ಆದರೆ ಈ ಲಕ್ಷಣ ವಾಕ್ಯ ಇದೆಯಲ್ಲ, ಅದು ಎಲ್ಲ ವಸ್ತುವಿನಿಂದಲೂ ಬೇರ್ಪಡಿಸಿ ಹೇಳುತ್ತದೆ. ಈ ಬ್ರಹ್ಮ ಎಂಥದ್ದು? ಎಲ್ಲ ವಸ್ತು, ಚರಾಚರಾತ್ಮಕವಾದ ನಾಮರೂಪಾತ್ಮಕವಾದ ಯಾವ ಯಾವ ವಸ್ತುವಿದೆ ಅವೆಲ್ಲಕ್ಕಿಂತಲೂ ಇದು ಏನಾಗಿದೆ? ಬೇರ್ಪಡಿಸಿ ಹೇಳ್ತಾ ಇದೆ. ಇದು ಇದನ್ನು ಭಿನ್ನವಾಗಿ ಹೇಳ್ತಾ ಇದೆ, ಬೇರ್ಪಡಿಸಿ ಹೇಳ್ತಾ ಇದೆ. ಆ ಎಲ್ಲ ವಸ್ತುವನ್ನು ಕೂಡ ಒಂದು ಪದದಲ್ಲಿ ಹೇಳುವುದಾದರೆ ಅದನ್ನು ಅನಾತ್ಮ ಅಂತ ಹೇಳ್ಬೋದು. ಎಲ್ಲಿಯವರೆಗೆ? ಒಂದು ಬ್ರಹ್ಮ ಅಂದರೆ ಇರುವೆಯಿಂದ ಹಿಡಿದು ಹಿರಣ್ಯಗರ್ಭ ಬ್ರಹ್ಮನವರೆಗೂ ಕೂಡ, ಮತ್ತೆ ಈ ಒಂದು ಪಂಚಕೋಶದಲ್ಲಿ ತಗೊಂಡ್ರೆ ಆನಂದಮಯ ಆತ್ಮನಿಂದ ಹಿಡಿದು ಎಲ್ಲಿಯವರೆಗೆ? ಅನ್ನಮಯ ಆತ್ಮನಿಂದ ಹಿಡಿದು ಆನಂದಮಯ ಆತ್ಮನವರೆಗೂ ಏನಾಯಿತು? ಇವೆಲ್ಲವೂ ಕೂಡ ಅನಾತ್ಮ ಅಂತ ಆಯಿತು. ಅಂದ ಮೇಲೆ ಈ ಎಲ್ಲ ಅನಾತ್ಮಗಳಿಂದ ಇದು ಈ ಲಕ್ಷಣ ವಾಕ್ಯ ಇದೆಯಲ್ಲ, ಇದು ಈ ಎಲ್ಲ ಅನಾತ್ಮಗಳಿಂದ ಈ ಬ್ರಹ್ಮವನ್ನ ಪ್ರತ್ಯೇಕಿಸಿ ಹೇಳುತ್ತಿದೆ. ಆದ್ದರಿಂದ ಇದನ್ನು ವಿಶೇಷಣ ಅಂತ ಹೇಳಿದರೂ ಕೂಡ ಇದೇನಾಗಿದೆ? ಲಕ್ಷಣಾರ್ಥ ಪ್ರಧಾನವಾದ ವಿಶೇಷಣ ಅಂತ ಹೇಳಿದ್ರು. ಹೇಳಿಬಿಟ್ಟು ಏನು ಹೇಳಿದರು? ಸತ್ಯಂ ಜ್ಞಾನಂ ಅನಂತಂ ಎನ್ನುವುದಕ್ಕೆ ಅರ್ಥವನ್ನು ಹೇಳಿ, ಈ ಸತ್ಯ ಅಂತಂದ್ರೆ ಏನು ಅಂತ ಅದನ್ನು ಹೇಳಿ, ಹೀಗೆ ಈ ಸತ್ಯ ಅಂತಕ್ಕಂಥದ್ದು ಹೇಗ ಇದೆ ಇರ್ತಕ್ಕಂಥದ್ದು ಅಂದರೆ ಇದು ಈ ಒಂದು ಲಕ್ಷಣಾರ್ಥದಿಂದ ಪ್ರಯೋಗವಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಪ್ರತ್ಯೇಕವಾಗಿ ಅದೇನು ಸತ್ಯಂ ಬ್ರಹ್ಮ, ಸತ್ಯಂ ಬ್ರಹ್ಮ ಅಂತಂತ ಹೇಳ್ತಕ್ಕಂಥದ್ದು ಯಾತಕ್ಕೆ ಅಂದರೆ ಕಾರ್ಯತ್ವವನ್ನು ನಿವಾರಣೆ ಮಾಡುವುದಕ್ಕೋಸ್ಕರ. ಬ್ರಹ್ಮವು ಕಾರ್ಯವಲ್ಲ ಎಂಬುದಾಗಿ ಎಲ್ಲ ಕಾರ್ಯಗಳಿಂದಲೂ ಕೂಡ, ಕಾರ್ಯ ಯಾವುದು ಇದೆ? ಎಲ್ಲ ಅನಾತ್ಮ ವಸ್ತುಗಳೂ ಕೂಡ ಕಾರ್ಯವೇ. ಎಲ್ಲ ಕಾರ್ಯಗಳಿಂದಲೂ ಕೂಡ ಪ್ರತ್ಯೇಕಿಸಿ ಇದನ್ನು ಹೇಳುತ್ತದೆ. ಯಾವುದು? ಇದು ಕಾರ್ಯ ಅಲ್ಲ, ಕಾರಣ ಅಂತ. ಬ್ರಹ್ಮ ಕಾರಣ ಅಂತಂತದ್ದು. ಮತ್ತೆ ಈ ಜ್ಞಾನ ಅಂತಕ್ಕಂಥದ್ದು, ಈ ಜ್ಞಾನ ಅಂತಕ್ಕಂಥದ್ದು ಇದು ಈ ಭಾವಾತ್ಮಕವಾದದ್ದು, ಭಾವಾರ್ಥ ಪ್ರಧಾನವಾದದ್ದೇ ಹೊರತು ಏನಿದು ಕರ್ತೃರ್ಥ ಪ್ರಧಾನವಾದದ್ದಲ್ಲ. ಏನು ಜ್ಞಾನ ಅಂದರೆ ಇವನು ಜ್ಞಾನಕ್ಕೆ ಕರ್ತೃವಾಗಿದ್ದಾನೆ ಅಂತ ಅರ್ಥವಲ್ಲ. ಹೇಗೆ ಲೌಕಿಕದಲ್ಲಿ ಎಲ್ಲ ಹಾಗೆ ಅರ್ಥ. ಯಾಕೆ? ನಾನು ಈಗ ಮಾತನಾಡುತ್ತಿದ್ದೇನೆ ಅಂದ್ರೆ ಏನರ್ಥ? ನಾನು ಈಗ ಮಾತನಾಡುವುದು ಎಂಬ ಕ್ರಿಯೆಗೆ ಕರ್ತೃವಾಗಿದ್ದೇನೆ. ಹೌದಾನೆ? ನಾನು ನೋಡುತ್ತಿದ್ದೇನೆ, ನಾನು ನೋಡುವುದು ಎಂಬ ಕ್ರಿಯೆಗೆ ಕರ್ತೃವಾಗಿದ್ದೇನೆ. ಹೀಗೆ ಕರ್ತೃರ್ಥಕವಾದದ್ದು ಜ್ಞಾನ ಶಬ್ದ ಅಂತ ಇದ್ದರೂ ಕೂಡ ಇಲ್ಲಿ ಕರ್ತೃರ್ಥವಲ್ಲ, ಇದು ಭಾವಪ್ರಧಾನ ಅರ್ಥ ಅಂತ ಹೇಳಿ ಆ ಒಂದು ಜ್ಞಾನ ಶಬ್ದವನ್ನು ಹೇಳಿ ಯಾತಕ್ಕೆ ಇದು ಭಾವಪ್ರಧಾನ ಅರ್ಥವಾದ ಶಬ್ದ ಅನ್ನುವುದನ್ನೂ ಕೂಡ ಇಲ್ಲಿ ಹೇಳಿದರು. ಈಗ ಏನಾಯಿತು ಇದರಿಂದ ಅಂತಂದ್ರೆ ನೋಡಿ, ಇಲ್ಲಿ ಲಕ್ಷಣ ಇದು ವಾಕ್ಯ ಅಂತ ಹೇಳಿದಾಗ ಇನ್ನೊಂದು ವಿಷಯವನ್ನು ನಾವು ಗಣನೆಗೆ ತಂದುಕೊಳ್ಬೇಕು. ಲಕ್ಷಣ ಅಂತ ಹೇಳುವುದು ಇದನ್ನ ಹಿಂದೆ ಹೇಳಿತ್ತು. ಲಕ್ಷಣ ಅಂತ ಹೇಳುವುದು ಯಾವಾಗ ಅಂದರೆ
ಯಾವುದರಿಂದ ಇದನ್ನ ಬೇರ್ಪಡಿಸಿ ಹೇಳುತ್ತಾರೆಯೋ ಆಗ ಅದು ಅದರ ಲಕ್ಷಣವಾಗುತ್ತೆ. ಹೌದು ತಾನೆ? ಉದಾಹರಣೆಗೆ ಒಂದು ಹಸು ಇದೆ, ಇದನ್ನ ಬಿಳಿಯ ಹಸು ಅಂತ ಹೇಳ್ತಾನೆ. ಅಥವಾ ಒಂದು ಹಸುವಿನ ಮಂದೆ ಇದೆ, ಅದರಲ್ಲಿ ಬಿಳಿ ಹಸು ಇದೆ, ಕಪ್ಪು ಹಸು ಇದೆ, ಒಂದು ಕಂದು ಬಣ್ಣದ ಹಸು ಇದೆ, ಮತ್ತು ಮಿಶ್ರ ಬಣ್ಣದ ಹಸುಗಳಿದೆ, ಎಲ್ಲ ಇದೆ. ಅದರಲ್ಲಿ ಗೋಪಾಲ ಹೇಳ್ತಾನೆ, ನೋಡಪ್ಪ ನೀನು ಆ ಬಿಳಿಯ ಹಸುವನ್ನು ತೆಗೆದುಕೊಂಡು ಬಾ ಅಂತಾನೆ. ಈ ಬಿಳಿಯ ಹಸುವನ್ನು ತೆಗೆದುಕೊಂಡು ಬಾ ಅಂತಂದಾಗ ಆ ಬಿಳಿ ಅಂತಕ್ಕಂಥದ್ದು ಏನಾಗಿದೆ ಇಲ್ಲಿ? ಲಕ್ಷಣಾರ್ಥ. ಹಸುವಿಗೆ ಲಕ್ಷಣ ಬಿಳಿ ಅಂತಕ್ಕಂಥದ್ದು, ಬಿಳಿಯ ಬಣ್ಣದ ಹಸು ಅಂತಂತ. ಅಲ್ಲಿ ಏನು ಅರ್ಥ ಆಯಿತು ಅಂದರೆ, ಬಿಳಿಯ ಬಣ್ಣ ಅಂತ ಅರ್ಥ. ಬಿಳಿ ಅಂತಂದ್ರೆ ಏನು? ಬಿಳಿ ಅಂತಕ್ಕಂಥದ್ದನ್ನ ನಾವು ಹೇಗೆ ಡಿಫೈನ್ ಮಾಡಬಹುದು? ಬಿಳಿಯ ಬಣ್ಣದ ಹಸು ಅಂತ ಬಿಳಿ ಹೇಗೆ ಡಿಫೈನ್ ಮಾಡಬೇಕು ಅಂದರೆ, ಇಲ್ಲೂ ಕೂಡ ಬಿಳುಪು ಬಣ್ಣಕ್ಕಿಂತ ವಿರೋಧವಾಗಿರುವ ಎಲ್ಲವನ್ನೂ ಕೂಡ ಅಲ್ಲಗಳೆಯುತ್ತಿರುವುದು ಅಂತ ಅಷ್ಟೆ. ಬಿಳಿಯ ಹಸುವನ್ನು ತೆಗೆದುಕೊಂಡು ಬಂದ್ರೆ ಏನು? ಕಪ್ಪು ಹಸು ಅಲ್ಲ, ಕೆಂಪು ಹಸು ಅಲ್ಲ, ಕಂದು ಬಣ್ಣದ ಹಸು ಅಲ್ಲ, ಮಿಶ್ರ ಬಣ್ಣದ ಹಸುನೂ ಅಲ್ಲ ಅಂತ ಹೀಗೆ ಅದಕ್ಕೆ ವಿರುದ್ಧವಾದದ್ದನ್ನು ಅಲ್ಲಗಳೆಯುವುದು ಅಂತ ಅರ್ಥ. ಲಕ್ಷಣ ಅರ್ಥ ಅದ ಲಕ್ಷಣ. ಹೀಗೆ ನೀವು ಸತ್ಯವನ್ನ, ಸತ್ಯ ಅನ್ನೋ ಪದ ಇದೆಯಲ್ಲ, ಅದು ಲಕ್ಷಣಾರ್ಥವಾಗಿ ಪ್ರಯೋಗವಾಗಿದೆ ಅಂತ ಹೇಳಿದಾಗ ಏನಾಯಿತು? ಅದು ಅದಕ್ಕೆ ವಿರುದ್ಧವಾದ ಒಂದು ಪದದಿಂದ ಅದನ್ನು ಬೇರ್ಪಡಿಸಿ ಹೇಳುವಂಥದ್ದಾಗಿರಬೇಕು. ಅಂದ್ರೆ ಏನರ್ಥ ಆಯಿತು? ಸತ್ಯ ಅಂತ ಹೇಳಿದ್ರೆ ಬೇರೇನು ಅಲ್ಲ, ಏನು ಅಸತ್ಯವಲ್ಲದ್ದು ಅಂತ ಅರ್ಥ ಅಷ್ಟೆ. ಅಸತ್ಯವಲ್ಲದ್ದು ಸತ್ಯ ಅಷ್ಟೆ. ಹೇಗೆ? ಬಿಳಿ ಹಸು ಅಂತ ಹೇಳಿದ ತಕ್ಷಣ ಏನಾಗುತ್ತೆ? ಕಪ್ಪು ಕೆಂಪು ಅಲ್ಲದ್ದು. ಹಾಗೆ ಸತ್ಯ ಅಂತನ್ನುವುದಕ್ಕೆ ಲಕ್ಷಣಾರ್ಥವನ್ನು ಹೇಳಿದಾಗ ಈ ಒಂದು ಅರ್ಥ ಬರುತ್ತೆ. ಏನಂತ? ಈ ಒಂದು ಈ ಈ ಸತ್ಯ ಅಂತಕ್ಕಂಥದ್ದಕ್ಕೆ ಲಕ್ಷಣ ಅರ್ಥವನ್ನು ಹೇಳಿದಾಗ ಇದು ಅನೃತವಲ್ಲದ್ದು ಎಂಬುದ ಅರ್ಥವನ್ನು ಕೊಡುತ್ತೆ ಅಷ್ಟೆ. ಈಗ ಅನೃತವಲ್ಲದ್ದು ಅಂತ ಅರ್ಥವನ್ನು ಕೊಟ್ಟಾಗ ಏನಾಗುತ್ತೆ? ಅದು ಓಹೋ, ಸತ್ಯ ಅನ್ನುವ ಒಂದು ವಸ್ತು ಸತ್ಯ ಅಂತಕ್ಕಂಥದ್ದು ಇಲ್ಲ. ಸತ್ಯ ಅಂತಕ್ಕಂಥ ಡಿಫೈನ್ ಮಾಡೋದು ಹೇಗೆ? ಅನೃತಕ್ಕಿಂತ ಬೇರೆ ಆಗಿರ್ತಕ್ಕಂಥದ್ದು ಅಂತ ಅರ್ಥ ಅಷ್ಟೆ, ಯಾವಾಗ ಲಕ್ಷಣಾರ್ಥವನ್ನು ಹೇಳಿದಾಗ. ಹಾಗಾಗಿ ಇಲ್ಲಿ ಏನಾಯಿತು? ಓಹೋ, ಸತ್ಯ ಅಂತಂದ್ರೆ ಏನು? ಅನೃತವಲ್ಲದ್ದು ಅಂತ ಆಯಿತು. ಮತ್ತೆ ಈ ಒಂದು ಈ ಜ್ಞಾನ ಅಂತಂದ್ರೆ ಏನು? ಅದು ಜ್ಞಾನ ಕರ್ತೃವಲ್ಲ, ಭಾವಾರ್ಥ ಅಂತಾಯಿತು. ಭಾವಾರ್ಥ ಅಂದರೆ ಇರಬೇಕಾದದ್ದಲ್ಲ, ವಸ್ತುತಃ ಇರಬೇಕಾದದ್ದಿಲ್ಲ, ಅದು ಕೇವಲ ಭಾವಾರ್ಥ ಅದು. ಹೀಗೆ ಇವೆರಡೂ ಕೂಡ ಏನಾಯಿತು? ಈ ಅರ್ಥವನ್ನು ಮಾಡಲಾಗಿ ಇಲ್ಲ ಅಂತಾಯ್ತು ಅಷ್ಟೆ. ಸತ್ಯ ಅನ್ನೋ ಪದಾರ್ಥ ಇಲ್ಲ. ಏನು ಸತ್ಯ ಏನು? ಅನೃತವಾಕ್ಕಿಂತ ಬೇರೆ ಆಗಿರ್ತಕ್ಕಂಥದ್ದು ಅಷ್ಟೇ. ಜ್ಞಾನ ಅಂದರೆ ಏನು? ಅದು ಭಾವರೂಪವಾಗಿರ್ತಕ್ಕಂಥದ್ದು, ಭಾವಾರ್ಥಕವಾಗಿರ್ತಕ್ಕಂಥದ್ದು, ವಸ್ತು ರೂಪಾತ್ಮಕವಾಗಿ ಇಲ್ಲ. ಈ ಯಾವುದೂ ಇಲ್ಲ. ಇಲ್ಲ ಅಂತಕ್ಕಂಥದ್ದು ಏನದು? ಶೂನ್ಯವಾದ ಬಂದ್ಬಿಡ್ತು ಅಂತ ಹೇಳಿದಾಗ ಏನಾಯಿತು? ಶೂನ್ಯ ಅರ್ಥ ಬಂದ್ಬಿಡ್ತಲ್ಲ. ಹೇಗೇನು ಒಂದು ಉದಾಹರಣೆಯನ್ನು ಕೊಟ್ಟಿದ್ರು. ಮೃಗತೃಷ್ಣಾಂಭಸಿ ಸ್ನಾತಃ ಖಪುಷ್ಪಕೃತಶೇಖರ ಏಷ ವಂದ್ಯಾಸುತೋ ಯಾತಿ ಶಶಶೃಂಗಧ ದುರ್ಧರ. ಇಲ್ಲಿ ನೋಡಿ, ಮೃಗತೃಷ್ಣಾಂಭಸಿ ಸ್ನಾತಃ ಅರ್ಥ ಇದೆ ಅದಕ್ಕೆ, ಹೌದು ತಾನೆ? ಖಪುಷ್ಪಕೃತ ಶೇಖರ, ಆಕಾಶದಲ್ಲಿರೋ ಹೂವನ್ನು ಮುಡ್ಕೊಂಡಿದೆ, ಇದೇ ಅರ್ಥ ಇದೆ. ಏಷ ವಂದ್ಯಾಸುತೋ ಅಂದ್ರೆ ಏನು? ಅರ್ಥ ಇದ್ದರೂ ಕೂಡ, ಆ ಪದಗಳಿಗೆ ಅರ್ಥ ಇದ್ದರೂ ಕೂಡ ಆ ಪದಾರ್ಥ ಅಂತಕ್ಕಂಥದ್ದು ಇರುವುದಕ್ಕೆ ಸಾಧ್ಯವೇ ಇಲ್ಲ, ಹೌದು ತಾನೆ? ಯಾವುದೋ ಬಿಸಿಲು ಕುದುರೆ ನೀರನ್ನ ಸ್ನಾನ ಮಾಡಿಕೊಂಡು ಆಕಾಶ ಪುಷ್ಪನ ತಲೆಗೆ ಮುಡ್ಕೊಂಡು ಆ ಮೊಲದ ಕೊಂಬಿನಿಂದ ಮಾಡಿರ್ತಕ್ಕಂಥ ಬಾಣವನ್ನು ಧರಿಸಿಕೊಂಡು ಬರ್ತಾ ಇದ್ದಾನೆ. ಯಾರಯ್ಯ ಬರ್ತಾ ಇದ್ದಾನೆ ಅಂದರೆ ಬಂಜೆಯ ಮಗ ಬರ್ತಾ ಇದ್ದಾನೆ. ಏನ್ರಿ, ಏನಾದ್ರು ಅರ್ಥ? ಹಾಗಾಯಿತು. ನೀವು ಸತ್ಯ ಜ್ಞಾನ ಅಂತ ಅನ್ನೋದಕ್ಕೆ ಲಕ್ಷಣ ಅರ್ಥವನ್ನು ಹೇಳಿದಾಗ ಈ ತರಹ ಆಯಿತು, ಶೂನ್ಯತೆ ಪ್ರಾಪ್ತವಾಯಿತು.
ಅಂತ ಹೇಳೋದು. ಇದು ಇಷ್ಟು ಇದು ಯಾಕೆಂದರೆ ಇದು ನೋಡಿ, ಇದು ನಾವು ಗಣನೆಗೆ ತಂದುಕೊಳ್ಳದೆ ಇದ್ದರೆ ಈ ಮುಂದೆ ಅರ್ಥವೇ ಆಗೋದಿಲ್ಲ. ಸುಮ್ಮನೆ ಏನೋ ಹೇಳಬೇಕು, ಕೇಳಬೇಕು ಅಷ್ಟಾಗ್ಬಿಡುತ್ತೆ. ಆದ್ದರಿಂದ ಈ ನಮ್ಮ ಒಂದು ಇದರಲ್ಲಿ ಅದು ಆಗಬಾರ್ದು ಅಂತ ಸ್ವಲ್ಪ ಹಿಂದಿರೋದನ್ನು ಮೆಲುಕು ಹಾಕ್ಕೊಂಡ್ರೆ ಮುಂದೆ ಅರ್ಥವಾಗುತ್ತೆ. ಇರಲಿ. 104ನೇ ಭಾಷ್ಯ ಭಾಗ. ವಿಶೇಷಣಾರ್ಥತ್ವೇಪಿ ಚ ಸತ್ಯಾದೀನಾಂ ಸ್ವಾರ್ಥ ಅಪರಿತ್ಯಾಗ ಏವ. ಇಲ್ಲಿವರೆಗೆ ಏನಾಯಿತು? ಲಕ್ಷಣಾರ್ಥವನ್ನು ಹೇಳಿದರೆ ಈ ತರಹ ದೋಷ ಬಂದ್ಬಿಡ್ತು, ಏನಾಯಿತು? ಶೂನ್ಯತೆ ಬಂದ್ಬಿಡ್ತು ಅಂತ ನೀನು ಹೇಳಿದೆಯಲ್ಲಪ್ಪ. ಹೋಗಲಿ, ಅದು ಶೂನ್ಯತೆ ಬರೋಲ್ಲ, ಅದು ಬೇರೆ ವಿಚಾರ. ಆದರೆ ಇದು ವಿಶೇಷಣಾರ್ಥತ್ವೇಪಿ. ಓ, ಲಕ್ಷಣ ಬೇಡ, ವಿಶೇಷಣ ಇಟ್ಕೊಂಡ್ಬಿಡೋಣ ಅಂದರೆ ನೀ ಏನು ಹೇಳಿದ್ದೆ? ವಿಶೇಷಣ ಅಂತಂದೇನು? ಸಮಾನ ಜಾತಿಯಿಂದ ಬೇರ್ಪಡಿಸ್ತಕ್ಕಂಥದ್ದು ಮಾತ್ರ, ಎಲ್ಲದರಿಂದಲೂ ಅಲ್ಲ ಅಂತ. ಹೌದಾನೆ? ಆದರೆ ಬ್ರಹ್ಮ ಸಮಾನ ಜಾತಿ ಎನ್ಬೇಕೆ? ಸಮಾನ ಜಾತಿ ಯಾವುದಿದೆ? ಅದೇನು ಅಲ್ಲ ಅರ್ಥ, ಎಲ್ಲಕ್ಕಿಂತ ಬೇರೆಯಾಗಿರ್ತಕ್ಕಂಥದ್ದು ಅನಾತ್ಮ ವಸ್ತು, ಎಲ್ಲದಕ್ಕಿಂತ. ಆ ಅರ್ಥ ಬರೋಲ್ವಲ್ಲ. ಅಂದರೆ ನೋಡಪ್ಪ, ವಿಶೇಷಣಾರ್ಥವನ್ನು ಇಟ್ಟುಕೊಂಡರೂ ಕೂಡ ಸತ್ಯವೇ ಮುಂತಾದ ಶಬ್ದಗಳಿಗೆ ಸ್ವಾರ್ಥ ಅಪರಿತ್ಯಾಗ ಏವ. ಸ್ವಾರ್ಥ ಅಂದರೆ ಆ ಸತ್ಯ ಎನ್ನುವ ಶಬ್ದಕ್ಕೆ ಯಾವ ಅರ್ಥವನ್ನು ಅದು ಹೇಳಬೇಕಾಗಿದೆಯೋ ಅದಕ್ಕೆ ಯಾವ ಬಾಧೆಯೂ ಉಂಟಾಗುವುದಿಲ್ಲ. ಯಾವಾಗ? ವಿಶೇಷಣಾರ್ಥವನ್ನು ಇಟ್ಟುಕೊಂಡಾಗಲೂ ಕೂಡ. ಹಿಂದೆ ಏನು ಹೇಳಿದ್ರು? ವಿಶೇಷಣಾರ್ಥ ಇಟ್ಕೊಂಡಾಗ ಬರೀ ಸಜಾತಿಯ ವಸ್ತುವಿನಿಂದ ಮಾತ್ರ ಬೇರ್ಪಟ್ಟ ಹಾಗಾಗುತ್ತದು, ಎಲ್ಲದರಿಂದಲೂ ಅಲ್ಲ. ಬ್ರಹ್ಮ ಎಲ್ಲದರಿಂದಲೂ ಬೇರ್ಪಟ್ಟ ವಸ್ತು ಅದು. ಹೌದಾನೆ? ಆದರೆ ವಿಶೇಷಣಾರ್ಥ ಇಟ್ಕೊಂಡ್ರೂ ಕೂಡ ಏನು ಅಸತ್ಯ ಎನ್ನುವುದಕ್ಕೆ ಏನು ಎಲ್ಲಕ್ಕಿಂತಲೂ ಇದು ಎಲ್ಲದೇನು ಎಲ್ಲ ನಾಮರೂಪಾತ್ಮಕವಾದ ಎಲ್ಲಕ್ಕಿಂತಲೂ ಕೂಡ ವಿಲಕ್ಷಣವಾಗಿರತಕ್ಕಂಥದ್ದು ಅನ್ನುವ ಅರ್ಥಕ್ಕೆ ಯಾವ ಒಂದು ಬಾಧೆಯೂ ಇರುವುದಿಲ್ಲ. ಅದು ಹಾಗೇ ಇರುತ್ತೆ. ಯಾವಾಗ? ವಿಶೇಷಣಾರ್ಥವನ್ನು ಇಟ್ಟುಕೊಂಡರೂ ಕೂಡ. ಅದನ್ನು ಹೇಳ್ತಾ ಇದ್ದಾರೆ. ಮತ್ತು ಶೂನ್ಯಾರ್ಥತ್ವೇ ಹಿ ಸತ್ಯಾದಿ ಶಬ್ದಾನಾಂ ವಿಶೇಷ್ಯ ನಿಯಂತೃತ್ವ ಅನುಪಪತ್ತಿ. ನೋಡಪ್ಪ, ಈಗ ನೀನು ಸತ್ಯಂ ಬ್ರಹ್ಮ ಅಂತ ಹೇಳಿದಾಗ ನೀನು ಸತ್ಯ ಎನ್ನುವ ಪದಕ್ಕೆ ಓಹೋ ಅದು ಲಕ್ಷಣಾರ್ಥವಾಗಿ ಪ್ರಯೋಗ ಮಾಡಬೇಕು ಅಂತ ಹೇಳಿದ್ರಿ. ನೀವು ಲಕ್ಷಣಾರ್ಥದಲ್ಲಿ ಪ್ರಯೋಗವಾಗುವಾಗ ಅದಕ್ಕೆ ಶೂನ್ಯತೆ ಬಂದುಬಿಡ್ತು ಅಂತ ಹಿಂದೆ ಹೇಳಿದ್ರಲ್ಲ. ಹಾಗೆ ಬ್ರಹ್ಮವು ಶೂನ್ಯ 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 ಎಂಬುದಾಗಿ ಆಗಿಬಿಟ್ಟಿದ್ದರೆ ಅವಾಗ ಏನಾಗ್ತಾ ಇತ್ತು ಅಂದರೆ ತದ್ವಿಪರೀತ ಧರ್ಮವದ್ಭ್ಯ ವಿಶೇಷೇಭ್ಯ ಬ್ರಹ್ಮಣೋ ವಿಶೇಷಸ್ಯ ನಿಯಂತೃತ್ವ ಉಪಪದ್ಯತೆ. ಬ್ರಹ್ಮ ಶೂನ್ಯ ಅಂತಾಯಿತು. ಶೂನ್ಯ ಅಂತ ಆದಮೇಲಿಂದ ಅದು ತನಗಿಂತ ವಿರುದ್ಧವಾದ ಧರ್ಮದ ಎಲ್ಲ ವಸ್ತುವನ್ನೂ ಕೂಡ ಇದಲ್ಲ 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 ಎಂಬುದಾಗಿ ಅವೆಲ್ಲವನ್ನೂ ಕೂಡ ನಿರ್ಧಾರ ಮಾಡಿ ನಿಯಂತ್ರಿಸಿ ಹೇಳೋದಕ್ಕೆ ಎಲ್ಲಾಗ್ತಾ ಇತ್ತು? ಎಲ್ಲಾದರೂ ಕೂಡ ಶೂನ್ಯವಾದ ಅಂದರೆ ಇಲ್ಲದೇ ಇರತಕ್ಕಂಥ ಒಂದು ವಸ್ತುವಿನಿಂದ ಈ ತರಹ ನಿಯಂತೃತ್ವ ಸಾಧ್ಯನಾ? ವಸ್ತುವೇ ಇಲ್ಲ, ನಿಯಂತ್ರ ಏನು ಮಾಡೋದು? ಹಾಗಾಗಿ ಈ ಶೂನ್ಯತೆ ಎಂಬತಕ್ಕಂಥ ಅರ್ಥ ಇದ್ದುಬಿಟ್ಟಿದ್ದರೆ ಅದು ತನಗಿಂತ ಭಿನ್ನವಾದ ಅಂದ್ರೇನು? ಎಲ್ಲ ಅನಾತ್ಮ ವಸ್ತು ಇದೆಯಲ್ಲ, ಆ ಅನಾತ್ಮ ವಸ್ತುವಿನ ಧರ್ಮಗಳಿಗಿಂತ ಇದು ಬೇರೆಯಾಗಿದೆ ಎಂಬುದಾಗಿ ಆ ಅನಾತ್ಮ ಧರ್ಮಗಳನ್ನು ನಿಯಂತ್ರಿಸಿ ಹೇಳುವುದಕ್ಕೆ ಆಗುತ್ತಿರಲಿಲ್ಲ. ಯಾವಾಗ? ಬ್ರಹ್ಮ ಶೂನ್ಯ ಅಂತ ಆದಾಗ. ಮತ್ತು ಆದ್ದರಿಂದ ಬ್ರಹ್ಮ ಇನ್ನು ಆಯಿತು, ಆದರೂ ಅರ್ಥದಲ್ಲ. ಇನ್ನು ಬ್ರಹ್ಮ ಶಬ್ದೋಪಿ ಸ್ವಾರ್ಥೇನ ಅರ್ಥವಾನೇವ. ಇನ್ನು ಸತ್ಯಂ ಬ್ರಹ್ಮ ಅದು ಸತ್ಯ ಅಂತ ಹೇಳಿದ್ರಿ. ಶೂನ್ಯ ಅಲ್ಲಪ್ಪ, ಅದು ಶೂನ್ಯ ಆಗಿದ್ದಿದ್ರೆ ಹೇಗೆ ನಿಯಂತ್ರ ಅದನ್ನು ನಿರ್ಧಾರ ಮಾಡೋಕ್ಕಾಗ್ತಿತ್ತು? ಬೇರೆ ಅನಾತ್ಮ ವಸ್ತುವಿನಿಂದ ಬೇರೆ ಬೇರೆ ಅಂತ ನಿರ್ಧಾರ ಹೇಗೆ ಮಾಡ್ತಾ ಇತ್ತದು? ಆಗ್ತಾ ಇಲ್ಲ ಅಂಥೇಳಿ ಆಯಿತು. ಈ ಸತ್ಯ ಅಂತಕ್ಕಂಥದ್ದನ್ನು ಬಿಟ್ಟರೂ ಕೂಡ ಕೇವಲ ಬ್ರಹ್ಮ ಒಂದನ್ನೇ ಪ್ರಯೋಗ ಮಾಡಿದಾಗಲೂ ಕೂಡ ಅದು ಸ್ವಾರ್ಥೇನ ಅರ್ಥವಾನೇವ. ಅದು
ತನ್ನ ಅರ್ಥವನ್ನು ಕೊಟ್ಟೇ ಕೊಡುತ್ತದೆ. ಯಾವುದು? ಸತ್ಯಂ ಎನ್ನುವ ವಿಶೇಷಣವನ್ನು ಹಾಕಿದಾಗ ಬ್ರಹ್ಮಕ್ಕೆ ಯಾವ ಒಂದು ಲಕ್ಷಣವನ್ನು ಹೇಳಿದ್ದರೋ ಅದೇ ಲಕ್ಷಣವನ್ನು ಯಾವಾಗ ಆ ಸತ್ಯ ಅಂತ ಹಾಕದೆ ಇದ್ರೂ ಬರುತ್ತೆ ಕಣ್ರಿ. ಹೌದೇ? ಸ್ವಾರ್ಥ ಅದು, ಹೌದಾನೆ? ಅದು ಅಪರಿತ್ಯ, ಅದು ಏನೂ ಆಗೋದಿಲ್ಲ. ಅರ್ಥ ಇದ್ದೆ, ಅದರ ಅರ್ಥ ಅದಕ್ಕೆ ಇದ್ದೇ ಇದೆ. ಬ್ರಹ್ಮ ಸತ್ಯ ಅನ್ನೋ ವಿಶೇಷಣ ಹಾಕಾದ್ರೆ ಹಾಕು, ಬಿಟ್ಟಾದ್ರೆ ಬಿಡು. ಬ್ರಹ್ಮ ಅನ್ನುವ ಶಬ್ದ ಪ್ರಯೋಗವಾದರೆ ಸಾಕು, ಅದು ಈ ಅರ್ಥವನ್ನೆಲ್ಲ ಕೊಟ್ಟುಬಿಡುತ್ತೆ. ಬ್ರಹ್ಮ ಶಬ್ದೋಪಿ ಸ್ವಾರ್ಥೇನ ಅರ್ಥವಾನೇವ. ಹೇಗೆ ಅಂತಂದರೆ, ಹೌದು ನೋಡಿ, ವ್ಯಾಕರಣ ನೋಡಿ. ಬ್ರಹ್ಮ ಅಂತಂದ್ರೆ ಏನು? ಬ್ರಹ್ಮ ಅಂತಕ್ಕಂಥದ್ದು ಯಾವ ಧಾತುವಿನಿಂದ ಉತ್ಪನ್ನವಾಗಿದೆ, ನಿಷ್ಪನ್ನವಾಗಿದೆ ಅದು ಅಂದರೆ ಬೃಂಹತೆ ಧಾತೋ. ಇದು ಬ್ರಹ್ಮ ಎಂತಕ್ಕಂಥ ಧಾತುವಿನಿಂದ ಉತ್ಪನ್ನವಾಗಿರ್ತಕ್ಕಂಥದ್ದು. ಬ್ರಹ್ಮ ಅಂದ್ರೇನು? ಅತ್ಯಂತ ದೊಡ್ಡದು, ಎಲ್ಲಕ್ಕಿಂತ ದೊಡ್ಡದು, ಎಲ್ಲವನ್ನೂ ವ್ಯಾಪಿಸಿರತಕ್ಕಂಥದ್ದು. ಮತ್ತೇನು? ಭೂಮಾ ಅಂದ್ರೇನು? ಇದು ಈ ಒಂದು ಬ್ರಹ್ಮ ಅಂತಂದ್ರೆ ಒಂದೇ ಭೂಮಾರ್ಥವನ್ನೇ ಕೊಡ್ತಾ ಇದೆ. ಬ್ರಹ್ಮ ಶಬ್ದವೇ ಅಷ್ಟು, ಯಾಕೆ? ಧಾತ್ವರ್ಥನೇ ಆಗಿದೆ. ಬ್ರಹ್ಮ ಅನ್ನೋದಕ್ಕೆ ಬ್ರಹ್ಮಿ ವೃದ್ಧೌ ಅಂತ ಧಾತು. ಆದ್ದರಿಂದ ಅದಕ್ಕೆ ವಿಶೇಷಣ ಹಾಕಾದ್ರೆ ಹಾಕು, ಬಿಟ್ಟಾದ್ರೆ ಬಿಡೆಯ. ನಾವು ಹೇಳಿದ್ವಿ ವಿಶೇಷಣ ಹಾಕಿದ್ರೂ ಕೂಡ ಏನೂ ಆಗಲ್ಲ. ಅದು ವಿಶೇಷಣ ಅಂತಾರು ಕರಿ, ಆಗಲೂ ಏನು ಬಾಧಕವಿಲ್ಲ. ಇದು ಲಕ್ಷಣ ಅಂತಾರು ಕರಿ, ಆಗಲೂ ಏನು ಬಾಧಕವಿಲ್ಲ. ನೀನು ಏನೇನೋ ದೋಷ ಹೇಳಿದ್ಯಲ್ಲ, ಅದಕ್ಕೆಲ್ಲ ಉತ್ತರ ಹೇಳಿದ್ವಲ್ಲಪ್ಪ ನಾವು. ಏನು ಇನ್ನು ಏನು ಹಾಕಲಿಲ್ಲ ಅಂತ ಇಟ್ಕೊ. ಬ್ರಹ್ಮ ಹಾಗೆ ಪ್ರಯೋಗ ಮಾಡಿದೆ ಅಂತ ಆಗಲೂ ಕೂಡ ಈ ಒಂದು ಅರ್ಥಕ್ಕೆ ಯಾವ ಬಾಧೆಯೂ ಉಂಟಾಗುವುದಿಲ್ಲ. ಯಾಕೆ? ಬ್ರಹ್ಮ ಶಬ್ದವೇ ಆ ಥರ ಇದೆ. ಹಾಗಾಗಿ ಏನಾಗಿದೆ? ಬ್ರಹ್ಮತೆ ಬ್ರಹ್ಮಿ ವೃದ್ಧವಂತಕ್ಕಂಥದ್ದು. ಅದರಿಂದ ಬ್ರಹ್ಮ ಅರ್ಥವಾನೇವ ತತ್ರ ಅನಂತ ಶಬ್ದ ಅಂತವತ್ತ ಪ್ರತಿಷೇಧ ದ್ವಾರೇಣ ವಿಶೇಷ. ಇದು ಇನ್ನು ಇನ್ನು ಅಂತ ಅಂತಕ್ಕಂಥದ್ದೇನು ಅಂದರೆ, ಅನಂತ ಅಂತಕ್ಕಂಥ ಶಬ್ದ ಬಂದಿದೆಯಲ್ಲ, ಅದು ಅಂತವತ್ತ ಪ್ರತಿಷೇಧ ದ್ವಾರೇಣ. ಅಂತವತ್ವ, ಅಂತವನ್ನು ಉಳ್ಳದ್ದಾಗಿರ್ತಕ್ಕಂಥದ್ದು ಇದು ಎನ್ನುವುದನ್ನು ನಿರಾಕರಣೆ ಮಾಡುವುದಕ್ಕೋಸ್ಕರ ಅನಂತ ಎಂಬುದಾಗಿ ವಿಶೇಷಣವನ್ನು ಹೇಳಿದ್ದಾರೆ. ಮತ್ತೆ ಇದು ಅನಂತ ಶಬ್ದ ಪ್ರತಿಷೇಧ. ಇದು ಅಂತವಲ್ಲದ್ದು, ಅಂತವುಳ್ಳದ್ದು ಅಲ್ಲ, ಅದನ್ನು ಪ್ರತಿಷೇಧ ಮಾಡತಕ್ಕಂಥದ್ದು, ಅಂತವಿಲ್ಲದ್ದು ಅಂತಂತ. ಮತ್ತೆ ಈ ಸತ್ಯಾಜ್ಞಾನ ಇದೆಯಲ್ಲ, ಅದು ಪ್ರತಿಷೇಧ ಏನು ಇಲ್ಲ. ಅದೇನಾಗಿದೆ? ಸತ್ಯಜ್ಞಾನ ಶಬ್ದವತು ಸ್ವಾರ್ಥ ಸಮರ್ಪಣೆ ನೈವ ವಿಶೇಷಣೆ ಭವತಃ. ಇದು ಪ್ರತಿಷೇಧ ಮಾಡುವ ಮುಖಾಂತರ ವಿಶೇಷಣ ಆಗಿದೆ. ಯಾವುದು? ಅನಂತ ಅನ್ನೋದು. ಯಾವುದನ್ನು ಪ್ರತಿಷೇಧ ಮಾಡುತ್ತೆ? ಅಂತ ಎನ್ನುವುದನ್ನು ಪ್ರತಿಷೇಧ ಮಾಡ್ತಾ ಇದೆ. ಆದರೆ ಸತ್ಯಜ್ಞಾನ ಅಂತಕ್ಕಂಥ ಎರಡು ಶಬ್ದ ಇದೆಯಲ್ಲ, ಅದು ಏನನ್ನು ನಿಷೇಧ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ನಿರಾಕರಣೆ ಮಾಡ್ತಾ ಇಲ್ಲ. ತನ್ನ ಅರ್ಥದಲ್ಲೇ ಏನಾಗಿದೆ? ಅದು ಈ ವಿಶೇಷವಾಗಿ ಹೇಳ್ತಾ ಇದೆ. ಜ್ಞಾನ ಅಂತಕ್ಕಂಥದ್ದು ಮತ್ತೆ ಈ ಒಂದು ಅನಂತ ಸತ್ಯ ಅಂತಕ್ಕಂಥದ್ದು. ಜ್ಞಾನ ಅಂತಕ್ಕಂಥದ್ದು ಏನನ್ನು ಹೇಳ್ತು? ಹಿಂದೆ ಹೇಳಿತ್ತು. ಯಾಕೆ? ಇದು ಜಡ ಅಂತನ್ನುವ ಒಂದು ಜಡತ್ವವನ್ನು ನಿವಾರಣೆ ಮಾಡುವುದಕ್ಕೋಸ್ಕರ ಜ್ಞಾನ ಶಬ್ದ. ನೋಡಿ, ಸತ್ಯತ್ವ ಬಂದಿರತಕ್ಕಂಥ ಸತ್ಯ ಶಬ್ದ ಬಂದಿರತಕ್ಕಂಥದ್ದು ಯಾತಕ್ಕೆ? ಕಾರ್ಯತ್ವವನ್ನು ನಿವಾರಣೆ ಮಾಡುವುದಕ್ಕೋಸ್ಕರ. ಬ್ರಹ್ಮ ಕಾರ್ಯವಲ್ಲ ಅಂತ ಹೇಳುವುದಕ್ಕಾಗಿ ಸತ್ಯ ಅಂತ ಹೇಳಿದ್ರು. ಅಂದ್ರೆ ಏನು? ಕಾರಣ ಅಂತ ಹೇಳಿದ್ರು. ಕಾರ್ಯವಲ್ಲ ಅಂತ ನಿರಾಕರಣೆ ಮಾಡೋದು ಕಾರಣ ಅಂತ ಹೇಳೋದಕ್ಕಾಗಿ. ಓಹೋ, ಬ್ರಹ್ಮ ಕಾರಣವಾದರೆ ಎಲ್ಲ ಕಾರಣ ವಸ್ತುಗಳು ಕೂಡ ಜಡವಾಗಿದೆಯಲ್ಲ. ಮಣ್ಣು ಜಡ, ನೂಲು ಜಡ, ಮತ್ತೊಂದು ಜಡ. ಕಾರಣ ವಸ್ತು ಜಡವಾಗಿರ್ಬೇಕಲ್ಲ, ಉಪಾದಾನ ಕಾರಣ ಅಂದರೆ. ಓಹೋ, ಜಡವಾಗಿರ್ಬೇಕಾಗಾರೆ ಅಂತನ್ನುವ ಒಂದು ಸಂಶಯ ಬರುತ್ತೆ ಅಂತ ಅಂದುಬಿಟ್ಟು ಅದನ್ನು ನಿವಾರಣೆ ಮಾಡುವುದಕ್ಕೋಸ್ಕರ ಜ್ಞಾನ ಅಂತ ಹೇಳಿದ್ರು. ಮತ್ತೆ ಯಾವಾಗ ಜ್ಞಾನ ಅಂತ ಹೇಳಿದ್ರು
ಆಗ ಈ ಜ್ಞಾನವನ್ನು ಉಳ್ಳದ್ದು ಜ್ಞಾನಕರ್ತೃ ಜ್ಞಾನಿ ಅಂತ ಆಗ್ತಲ್ಲ ಅವನಿಗೆ ಒಂದು ಅಂತ್ಯ ಅಂತ ಇದೆ. ಯಾಕೆ ಯಾವತ್ತೂ ಅವನ ಜ್ಞಾನ ಹೋಗುತ್ತೆ. ಇವನು ಜ್ಞಾನಕ್ಕೆ ಕರ್ತೃ. ಇವನು ನಾನು ಈ ಮುಂದೆ ಈ ಗಡಿಯಾರವನ್ನು ಪುಸ್ತಕವನ್ನು ನೋಡುವುದು ಎಂಬುದಕ್ಕೆ ಕರ್ತೃವಾಗಿದ್ದೇನೆ. ಏನು ಯಾವಾಗಲೂ ನೋಡ್ತಾ ಇರ್ತೀನ? ಇಲ್ಲ. ಅದಕ್ಕೆ ಅಂತ್ಯ. ಅದಕ್ಕೋಸ್ಕರ ಆ ಅಂತ್ಯ ಅನ್ನುವುದನ್ನು ಅಂತ್ಯತ್ವವನ್ನು ನಿವಾರಣೆ ಮಾಡುವುದಕ್ಕೋಸ್ಕರ ಅನಂತ ಅಂತ ಹೇಳಿದರು. ಹೀಗೆ ಎಲ್ಲ ವಿಶೇಷಣಗಳನ್ನೂ ಕೂಡ ಸೇರಿಸಿಯೇ ಹೇಳಬೇಕು, ಪ್ರತ್ಯೇಕವಾಗಿ. ಸತ್ಯಂ ಬ್ರಹ್ಮ, ಜ್ಞಾನಂ ಬ್ರಹ್ಮ, ಅನಂತಂ ಬ್ರಹ್ಮ. ಹೀಗೆ ಈ ಅನಂತ ಅಂತಕ್ಕಂಥದ್ದು ಪ್ರತಿಷೇಧದ ಮೂಲಕ ಅರ್ಥವತ್ತಾಗಿದೆ. ಮತ್ತು ಜ್ಞಾನ, ಸತ್ಯ ಜ್ಞಾನ ಅಂತಕ್ಕಂಥ ಎರಡು ಶಬ್ದಗಳು ಏನಿಲ್ಲ, ತನಗೆ ತಾನೇ ತನ್ನ ಅರ್ಥವನ್ನು ಸೂಚಿಸ್ತಾ ಇದೆ ಅದು ಅಂತ ಹೇಳಿ ಮತ್ತೆ ಮುಂದೆ ಹೇಳ್ತಾರೆ ನೋಡಿ. ಇವಾಗ ಈಗ ಇಂತಹ ಬ್ರಹ್ಮ ಇದೆಯಲ್ಲ, ಆಯ್ತಪ್ಪ ಬ್ರಹ್ಮ ಆಯ್ತು ಹೇಳಿ ಗೊತ್ತಾಯ್ತು. ಯಾರಿವನು, ಇದನ್ನು ಏನು ಅಂತ ನಾವು ತಿಳ್ಕೊಳ್ಬೇಕು ಅಂತಂದರೆ ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ತಸ್ಮಾದ್ವಾಯೇ ತಸ್ಮಾದ್ ಆತ್ಮನಃ ಇತಿ ಬ್ರಹ್ಮಣ್ಯೇವ ಆತ್ಮಶಬ್ದ ಪ್ರಯೋಗಾತ್ ವೇದಿತು ಆತ್ಮ ಬ್ರಹ್ಮ. ಇದು ಬಹಳ ಮುಖ್ಯ. ಆಯಿತು, ಬ್ರಹ್ಮ ಇಂಥವನು ತಿಳ್ಕೊಂಡಾಯ್ತು. ಆಯ್ತು, ಸತ್ಯಂ ಬ್ರಹ್ಮ, ಜ್ಞಾನಂ ಬ್ರಹ್ಮ, ಅನಂತಂ ಬ್ರಹ್ಮ. ಅಯ್ಯಯ್ಯೋ ಹೌದಲ್ವೇ, ಎಲ್ಲ ಅನಾತ್ಮ ವಸ್ತುಗಳಿಗಿಂತಲೂ ಬೇರೆಯಾಗಿರ್ತಕ್ಕಂಥವನು ಅಂದಮೇಲೆ ಏನಾಯಿತು? ನಾನು ಯಾರು? ನಾನು ಅನಾತ್ಮ ವಸ್ತುವೇ. ಇದು ನಾನು ಅಂದರೆ ಏನು? ಶರೀರ ಇಂದ್ರಿಯಗಳ ಸಂಘಾತವನ್ನು ನಾನು ಅಂತ ಹೇಳ್ತಾ ಇದ್ದೇನೆ. ಹೌದು ತಾನೆ? ನಾನು ನೋಡ್ತಾ ಇದ್ದೀನಿ ಅಂದರೆ ಶರೀರ ಇಂದ್ರಿಯಗಳ ಸಂಘಾತ ಅಷ್ಟೇ, ಇನ್ನೇನಿಲ್ಲ ಅರ್ಥ ಅದಕ್ಕೆ. ಹೀಗೆ ಏನಾಯಿತು? ಇದೇನಾಯಿತು? ನಾನು ಅಂತನ್ನೋದು ಅನಾತ್ಮ ಆಯಿತು. ಅಲ್ಲಿಗೆ ಏನಾಯಿತು? ನನಗಿಂತಲೂ ಭಿನ್ನವಾಗಿದ್ದಾನೆ ಅಂತ ಬಂದ್ಬಿಡ್ತು. ಹೌದಾ? ನಾನು ಅನಾತ್ಮ, ಆತ್ಮ ಏನಾಗಿದೆ, ಬ್ರಹ್ಮ ಏನಾಗಿದೆ? ನನಗಿಂತ ಭಿನ್ನವಾಗಿದೆ. ಎಲ್ಲಕ್ಕಿಂತ ಅನಾತ್ಮಕ್ಕಿಂತ ಭಿನ್ನವಾಗಿರ್ತಕ್ಕಂಥದ್ದು ನನಗಿಂತ ಭಿನ್ನ ಅಂತಲ್ಲ ಇದು. ಆದರೆ ಹಾಗಲ್ಲ. ಏನು? ಈ ಬ್ರಹ್ಮವೇ ಈ ನಾನು ನೋಡುತ್ತೇನೆ ಎಂಬುದರ ಮೂಲಕ ನಾನು ಎಂಬುದಾಗಿ ಯಾವ ಶರೀರೇಂದ್ರಿಯ ಸಂಘಾತವನ್ನು ಹೇಳಿದ್ನೋ ಅದಕ್ಕೂ ಅಧ್ಯಕ್ಷರಾಗಿರತಕ್ಕಂಥ, ಅದಕ್ಕೂ ಆತ್ಮನಾಗಿರತಕ್ಕಂತಹ, ಅದಕ್ಕೂ ಸ್ವರೂಪವಾಗಿರತಕ್ಕಂತಹ ತಿಳಿಯುವವನು ಇದ್ದಾನಲ್ಲ, ಅವನ ಸ್ವರೂಪವೇ ಆಗಿರತಕ್ಕಂಥ ಯಾರು? ಆ ಆತ್ಮ. ಅದೇ ಬ್ರಹ್ಮ. ಆತ್ಮಾಚ ಬ್ರಹ್ಮ. ಅಷ್ಟೆ. ಇಲ್ಲಿ ಬ್ರಹ್ಮ ಅಂತ ಹೇಳಿದಾಗಿ ಓಹೋ ಹೌದಪ್ಪ, ಅನಾತ್ಮ ವಸ್ತುವಿಗಿಂತ ಭಿನ್ನವಾಗಿರ್ತಕ್ಕಂಥವನು ನಾನು ಅನಾತ್ಮ, ನನಗಿಂತ ಭಿನ್ನವಾಗಿ ಅಂತ ಅರ್ಥವಲ್ಲ. ಯಾವನು ಈ ಒಂದು ನಾನು ಅಂತ ಇದೆಯಲ್ಲ, ಅದು ಅರಿವು ನಮಗೆ ಆಗ್ತಾ ಇದೆಯಲ್ಲ, ಅದಕ್ಕೂ ಆತ್ಮರಾಗಿರ್ತಕ್ಕಂಥವನು ಅವನು ಬ್ರಹ್ಮ ಅಂದ್ಬಿಟ್ಟು ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದಾರೆ ನೋಡಿ. ಏತಮಾನಂದಮಯ ಆತ್ಮಾನಮುಪಸಂಕ್ರಾಮತಿ ಅಂಥೇಳಿ. ಇಲ್ಲಿ ಆನಂದಮಯ ಅಂತಂದ್ರೆ ಯಾರು? ಇಲ್ಲಿ ಆನಂದಮಯ ಅಂತಂದರೆ ಈ ಒಂದು ಈ ವೃತ್ತಿಕಾರ ಪ್ರಕಾರ ಬೇರೆ ಅರ್ಥ ಮಾಡಿದಿಲ್ಲ. ಅವರ ಪ್ರಕಾರ ಇಲ್ಲಿ ವಿಜ್ಞಾನಾತ್ಮ. ಹೀಗೆ ವಿಜ್ಞಾನಾತ್ಮ ಅಂತ ಯಾತಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ? ಅಲ್ಲಿ ವಿಜ್ಞಾನಾತ್ಮ ಬೇರೆ ಹೇಳಿದ್ದಾರಲ್ಲ, ಇಲ್ಲಿ ವಿಜ್ಞಾನಾತ್ಮ ಹೇಗಾಗ್ತಾನೆ ಅಂದರೆ ಜೀವಾತ್ಮ ಅಂತ ಹೇಗಾಗ್ತಾನೆ ಅಂದರೆ ಅವನನ್ನು ಏನು ಹೇಳಿದ್ದಾರೆ? ಆನಂದಮಯನ್ನ ಇಲ್ಲಿ ಭೋಕ್ತೃ ಅಂತ ಹೇಳಿದ್ದಾರೆ. ಹೌದಾನೆ? ಈ ಭೋಕ್ತೃ ಅವನು. ಹೀಗೆ ಇಂತಹ ಭೋಕ್ತೃವಾದ ಆನಂದಮಯನನ್ನೂ ಕೂಡ ಮೀರಿದ್ದಾನೆ, ದಾಟಿ ಹೋಗಿದ್ದಾನೆ. ಅಂದ್ರೇನು? ಇವನನ್ನೂ ಕೂಡ ಅನಾತ್ಮ ವಸ್ತು ಎಂಬುದಾಗಿ ತಿಳಿದು ಅವನೇನು ಮಾಡಿದ್ದಾನೆ? ಇದು ತನ್ನ ಸ್ವರೂಪವಲ್ಲ ಎಂಬುದಾಗಿ ತಿಳಿದುಕೊಂಡು ಆ ಮುಂದೆ ಈ ಆನಂದಮಯನನ್ನೂ ಮೀರಿರ್ತಕ್ಕಂಥ ಒಂದು ಆತ್ಮ ಅಂತ ಇದೆಯಲ್ಲ, ಬ್ರಹ್ಮ, ಅದು ಅಂತ ತಿಳ್ಕೊಂಡಿದ್ದಾರೆ ಅಂತ ಹೇಳಿ ಮತ್ತೆ ಇತಿ ಚ ಆತ್ಮತಾಂ ದರ್ಶಯತಿ. ಏನು? ಈ ವೇದಿತು ನಾನು ತಿಳಿಯುವವನು, ಮುಟ್ಟುವವನು, ಮೂಸುವವನು ಅಂತ ಇದೆಯಲ್ಲ, ಇವೆಲ್ಲಕ್ಕೂ ಕೂಡ ಇವೆಲ್ಲ ಸ್ವರೂಪವೇ ಆಗಿದ್ದಾನೆ ಎಂಬುದನ್ನು ಹೇಳ್ತಾ ಇದೆ. ಮತ್ತು ತತ್ ಪ್ರವೇಶಾಚ. ಯಾಕೆ
ಅದು ಹೇಗ್ರಿ ಆಗುತ್ತೆ? ಎಲ್ಲ ಇದ್ದಾನಲ್ಲ, ಇವನು ಯಾರು? ಜೀವಾತ್ಮ. ಹೌದಾನೆ, ಮುಟ್ಟುವವನು ಮೂಸುವವನು ಮಾಡುವವನು ಎಲ್ಲ ಜೀವಾತ್ಮ. ಇವನ ಸ್ವರೂಪ ಬ್ರಹ್ಮ ಹೇಗಾಗ್ತಾನೆ ಅಂತಂದ್ರೆ ಅದಕ್ಕೆ ಹೇಳ್ತಾನೆ ನೋಡಪ್ಪ, ತತ್ ಪ್ರವೇಶಾಚ. ಯಾಕೆ? ಇಂತಹ ಅನಾತ್ಮ ಜೀವ ಇದೆಯಲ್ಲ, ಆ ಜೀವನನ್ನ ಯಾರು? ಈ ಬ್ರಹ್ಮವು ಸೃಷ್ಟಿ ಪ್ರಕರಣದಲ್ಲಿ ಯೋಚನೆ ಮಾಡ್ದ. ಏನು ಮಾಡ್ದ? ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್. ತತ್ ಸೃಷ್ಟ್ವಾ, ಆ ವಿಜ್ಞಾನ ಎಲ್ಲ ಅನಾತ್ಮ ಸೃಷ್ಟಿ ಮಾಡ್ದ. ಸೃಷ್ಟಿ ಮಾಡಿಬಿಟ್ಮೇಲೆ ಏನು ಮಾಡ್ದ? ಜೀವನನ್ನು ಸೃಷ್ಟಿ ಮಾಡಿದಿ. ಏನ ತದೇವ ಅನುಪ್ರಾವಿಶತ್ ಅಂದರೆ ಅವನೇ, ಯಾವನು ಸೃಷ್ಟಿ ಮಾಡಿದ್ದನೋ ಅವನೇ ಏನಾದ? ಜೀವೇನ ಆತ್ಮನ, ಜೀವ ಎಂಬ ಆತ್ಮನಿಂದ ಅವನು ಅನುಪ್ರವೇಶವನ್ನು ಮಾಡಿದ. ಅವನೇ, ಇನ್ಯಾರೂ ಅಲ್ಲ, ಹೆಸರು ಬೇರೆ ಅಷ್ಟೆ. ಯಾಕೆ? ಆ ಒಂದು ಜೀವ ಎನ್ನುವ ಉಪಾಧಿಗೆ ಒಳಪಟ್ಟಿದ್ದಾನೆ ಇವನು ಅಷ್ಟೇ. ಅಲ್ಲಿ ಸೇರ್ಕೊಂಡೆ, ಉಪಾಧಿಗೆ ಒಳಪಟ್ಟಿದ್ದಾನೆ. ಆದ್ದರಿಂದ ಇವನು ಜೀವ ಆದರೂ ಅಷ್ಟೇ. ಆ ಜೀವತ್ವವನ್ನು ತೆಗೆದುಕೊಂಡ್ರೆ ಏನಾಗಿದೆ? ಇವನು ಬ್ರಹ್ಮವೇ. ಇನ್ನು ಜೀವತ್ವ ಎಲ್ಲಿವರೆಗಿರುತ್ತೆ? ಜೀವತ್ವ ಎಲ್ಲಿವರೆಗಿರುತ್ತೆ ಅಂದರೆ ಅದು ಎಲ್ಲಿವರೆಗೆ ಅಜ್ಞಾನ ಇರುತ್ತೋ, ಅವಿದ್ಯೆ ಇರುತ್ತೋ ಅಲ್ಲಿವರೆಗೂ ಇರುತ್ತೆ ಅಷ್ಟೆ. ಒಂದ್ಸರಿ ಅವಿದ್ಯೆ ಹೋಯ್ತು ಅಂತಾದರೆ ಜೀವನೂ ಇಲ್ಲ. ಯಾವ ಜೀವ? ಅಯ್ಯಯ್ಯೋ, ಇದನ್ನು ಸೂತ್ರ ಭಾಷೆಯಲ್ಲಿ ಸುಮಾರು ಒಂದು 20 ಕಡೆ ಹೇಳಿದ್ದಾರೆ. ಎಲ್ಲಿವರೆಗೆ ಈ ಜೀವ ಜೀವ ಅಂತ ಇದ್ದೀರಲ್ರಿ, ಹೊಡೆದಾಡ್ತಾ ಇದ್ದೀರಲ್ರ, ಇವನು ಜೀವತ್ವ ಅನ್ನೋದು ಎಲ್ಲಿವರೆಗೆ? ಅಯ್ಯಯ್ಯೋ, ಯಾವ ಒಂದು ಉಪಾಧಿಯೂ ಇಲ್ಲದ ನಿರುಪಾಧಿಕವಾದ ನಿಷ್ಕ್ರಿಯನಾದ ಪರಮಾತ್ಮನೇ ನಾನು ಎಂಬುದಾಗಿ ಅದ್ವೈತಾತ್ಮ ಜ್ಞಾನವಾಗುವುದಿಲ್ಲವೋ ಅಲ್ಲಿಯವರೆಗೂ ಕೂಡ ಈ ಜೀವ ಮೆರಿತಾ ಇರ್ತಾನೆ. ನಾನು ಜೀವ, ಹೋ ಕಷ್ಟ ಸುಖ ಎಲ್ಲ ಇರ್ತವನಿಗೆ. ಒಂದು ಸಾರಿ ಆ ಜ್ಞಾನ ಆಯಿತು ಅಂದರೆ ಯಾವ ಜೀವ, ಯಾವ ಜೀವತ್ವ, ಎಲ್ಲಿದ್ದ ಅವನು, ಯಾವಾಗಲೂ ಇರಲಿಲ್ಲ ಅವನು ಅಂತ ಅನ್ನೋದು ಗೊತ್ತಾಗುತ್ತೆ. ಹೀಗೆ ಏನು ಮಾಡ್ದ? ಅವನೇ ಅನುಪ್ರವೇಶ ಮಾಡ್ದ. ಇದು ತಸ್ಯ ಇವ ಜೀವರೂಪೇಣ ಶರೀರೇ ಪ್ರವೇಶಂ ದರ್ಶಯತಿ. ಅವನೇ ಜೀವರೂಪದಿಂದ ಈ ಶರೀರದಲ್ಲಿ ಪ್ರವೇಶ ಮಾಡಿದನು ಎಂಬುದಾಗಿ ಶ್ರುತಿ ಹೇಳುತ್ತಿದೆ. ಆದ್ದರಿಂದ ಅತಃ ವೇದಿತು ಸ್ವರೂಪಂ ಬ್ರಹ್ಮ. ಆದ್ದರಿಂದ ಈ ವೇದಿತು ಇದನ್ನೆಲ್ಲ ಕರ್ತೃ, ಮುಟ್ಟುತ್ತಾರೆ, ಮಾಡುತ್ತಾರೆ, ಮುಟ್ಟುವವನು, ಮೂಸುವವನು, ನೋಡುವವನು, ಕೇಳುವವನು ಇತ್ಯಾದಿ ಅವರೆಲ್ಲರ ಸ್ವರೂಪವೇ ಆಗಿರ್ತಕ್ಕಂಥದ್ದು ಈ ಬ್ರಹ್ಮ. ಯಾಕೆ? ಅವನೇ ತಾನೇ ಈ ಜೀವರೂಪದಿಂದ ಇವೆಲ್ಲದರಲ್ಲೂ ಪ್ರವೇಶ ಮಾಡಿದ್ದಾನೆ, ಅದನ್ನು ಅಷ್ಟೆ. ಆದ್ದರಿಂದ ಅವನ ಸ್ವರೂಪವು ಬ್ರಹ್ಮ ಅಂತ ಹೇಳಿದ್ರು. ಈ ಮುಂದಿನ ಭಾಗ ಇದೆಯಲ್ಲ, ಇಷ್ಟೆಲ್ಲ ಹೇಳಿದ್ರು. ಏನಾಯಿತು? ಈ ಬ್ರಹ್ಮ ಏನು? ಅವನು ಕಣ್ರಿ, ಅವನೇನು? ಅವನು ಎಲ್ಲವನ್ನೂ ಅರಿಯುವವನು. ಅಂದ್ರೇನು? ಇಲ್ಲಿ ಅಧ್ಯಾರೋಪ ದೃಷ್ಟಿ, ಅವನನ್ನು ಅರಿಯುವವನು ಯಾರೂ ಇಲ್ಲ ಅಂತಂತ. ಮತ್ತೆ ಈ ಬ್ರಹ್ಮ ಅಂತಕ್ಕಂಥದಕ್ಕೆ ನಮಗೊಂದು ಜ್ಞಾನ ಆಗುತ್ತಲ್ಲ, ಅದು ಆ ಒಂದು ಜ್ಞಾನ ಅದಾಗುತ್ತೆ. ಬ್ರಹ್ಮ ಅಂತ ಬರುತ್ತೆ. ಏನಂತ ಬರುತ್ತೆ? ನಿಷ್ಕ್ರಿಯಂ ನಿಷ್ಕಲಂ ಶಾಂತಂ ಅಂತ ಬರುತ್ತೆ ನಮಗೆ ಅಲ್ವಾ? ಇವೆರಡೂ ಕೂಡ ಏನು? ತಪ್ಪು ತಿಳುವಳಿಕೆ. ಬ್ರಹ್ಮವನ್ನು ನೀವು ಜ್ಞಾನ ಸ್ವರೂಪ ಅಂತಲೂ ಹೇಳೋಕ್ಕಾಗೋದಿಲ್ಲ. ಅವನು ಎಲ್ಲವನ್ನೂ ಅರಿಯುತ್ತಾನೆ ಅಂತಲೂ ಹೇಳೋದಕ್ಕಾಗೋದಿಲ್ಲ. ಮತ್ತೆ ಆ ಒಂದು ಜ್ಞಾನ ಇದೆಯಲ್ಲ, ಅದು ನನಗೆ ಈಗ ಸಿಹಿ ಅನುಭವವಾಯಿತು, ಸಕ್ಕರೆ ತಿಂದೆ ಸಿಹಿ ಅನುಭವವಾಯಿತು ಎಂಬುದಾಗಿ ಈ ವೃತ್ತಿ ಜ್ಞಾನವೂ ಅಲ್ಲ ಅದು. ಅಯ್ಯಯ್ಯೋ, ಇಲ್ಲಿ ತನಕ ಹೇಳಿದ್ರಲ್ಲಪ್ಪ, ಎಲ್ಲವನ್ನು ಅರಿತಾ ಇದ್ದಾನೆ, ಅವನನ್ನು ಅರಿಯೋರು ಮಾತ್ರ ಯಾರೂ ಇಲ್ಲ, ಅವನು ಜ್ಞಾನ ಸ್ವರೂಪ, ಹಾಗೆ ಅದನ್ನ ಮುಂದೆ ಹೇಳ್ತಾರೆ. ಇದೂ ಕೂಡ ಏನು? ಬ್ರಹ್ಮಕ್ಕೆ ಸರಿಯಾದ ಒಂದು ಲಕ್ಷಣವಲ್ಲ. ಆದರೆ ಬ್ರಹ್ಮವನ್ನು ಈ ರೀತಿ ತಿಳಿದರೆ ಸರಿಯಾಗಿ ತಿಳಿದಾಗ ಆಗಲಿಲ್ಲ ಅಂತನ್ನುವುದನ್ನು ಮುಂದೆ ಹೇಳ್ತಾರೆ. ಅತ್ಯಂತ ಮುಖ್ಯವಾದ ಭಾಗ ಇದು. ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.